ಟೈಮ್ ಆಗೈತಿ 8:31. ಸೊ ನಾನು ಅದೀನಿ ಈಗ ಹಂಪಿ ಹೊಸಪೇಟೆ ಹತ್ರ. ಇಲ್ಲಿಂದ ನಾನು ಹೊಂಟೇನಿ ಒನ್ ಆಫ್ ದ ಲೆಜೆಂಡ್ ಹುಟ್ಟಿದ ಜಾಗಕ್ಕೆ. ಯಾವುದಂದ್ರೆ ಶ್ರೀ ಅಂಜನಾದ್ರಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಅಲ್ಲಿದ್ದ ಗುಡಿ ಹೆಂಗೈತೆ ನೋಡ್ಕೊಂಡು ಹಿಸ್ಟ್ರಿ ನೋಡ್ಕೊಂಡು ಬರೋಣ ಅಂತ ನೋಡ್ರಿ. ಹುಬ್ಬಳ್ಳಿಯಿಂದ ಅಂಜನಾದ್ರಿ ಬೆಟ್ಟ ಎಷ್ಟು ದೂರ ಐತೆ ಅಂದ್ರೆ 3 ತಾಸಿನ ದಾರಿ 166 ಕಿಲೋಮೀಟ್ರ್ ಐತಿ. ಬೆಂಗಳೂರಿಂದ ಅಂಜನಾದ್ರಿ ಬೆಟ್ಟ 370 ಕಿಲೋಮೀಟ್ರ್ 7 ತಾಸಿನ ದಾರಿ ಐತ್ರಿ. ನಾ ರೈಟ್ ಟೈಮಿಗೆ ಅಂಜನಾದ್ರಿ ಬಂದೇನು ಅನ್ಸುತ್ತೆ ರೀ. ಯಾಕಂದ್ರೆ ಇವತ್ತು ಶನಿವಾರ ಕರೆಕ್ಟ್ ಟೈಮಿಗೆ ಹಣವಪ್ಪನ ನೋಡಕ್ಕೆ. ಅಂಜನಾದ್ರಿ ಹೋಗುವಂಥ ದಾರಿಯಲ್ಲಿರುವಂಥ ಅಂಗಡಿಗಳೇ ನೋಡ್ರಿ, ಎಲ್ಲ ಕಡೆ ನೋಡಿದ್ರು ಕೇಸರಿ ಕೇಸರಿ ಕೇಸರಿ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತ ಶತಯೋಜನ ಶರಧಿ ನಿಯೋಜನ ಶರ ಪರಿನಂದನ. ಮ್ಯಾಗ ಹತ್ತಲೇ ನಿಮ್ಗೊಂದು ಹನುಮಾನ್ ಜನ್ಮಸ್ಥಳ ಅಂತೇಳಿ ಒಂದು ದ್ವಾರ ಬಾಗಿಲು ಸಿಗ್ತೈತಿ. ಸೊ ಈ ದ್ವಾರ ಬಾಗಿಲಿಂದ ಹೋಗ್ಬೇಕು. ನಮ್ಮ ಹನುಮಪ್ಪ ಹುಟ್ಟಿದ ಜನ್ಮಸ್ಥಳ ಯಾವುದಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಚಿಕ್ಕರಾಯಪುರ ಆನೆಗುಂಡಿ ಒಳಗೆ. ಸೊ ನಾ ಈಗ ಕೇಸರಿ ಟವಲ್ಲು ತೊಗೊಂಡೀನಿ, ಬೆಟ್ಟ ಹತ್ತ ಅಂತಾನೆ. ಸೊ ಮ್ಯಾಗ ಹೋಗಿ ಅಂಜನಾದ್ರಿ ನೋಡ್ಕೊಂಡೆ ಗುಡಿ ಹೆಂಗೈತೆ ನೋಡ್ಕೊಂಡು ಬರೋಣ ಅಂತ ನಡ್ರಿ. ನಾ ಅಂಜನಾದ್ರಿ ಬಂದಾಗ ಕರೆಕ್ಟ್ ಟೈಮ್ ಆಗಿತ್ತು 9:30. ಈಗ ಮೆಟ್ಲ ಹತ್ತ ಅಂತ ನಾವು ಟೈಮ್ ಮೆಟ್ಲ ಹತ್ತ ಅಂತ ಟೈಮ್ ಎಷ್ಟಾಗಿತ್ತು 10ಕ್ಕಿಂತ 5 ನಿಮಿಷ ಕಮ್ಮಿ ಇತ್ತು. ಅಲ್ಲಿ ಹೋಗಿ ನೋಡೋಣಂತೆ ಎಷ್ಟಾಗುತ್ತೆ ನಾವು ತೂಲೆ. ಇಲ್ಲಿ ಮೆಟ್ಲುಗಳೇ ಇರಾಕ ಸೀದಾ ಎದಿ ಮೇಲೆ ಇದ್ದಂಗೆ ಅದು. ಸೊ ಅದಕ್ಕೆ ನಿಮ್ಗೆ ಸುಸ್ತು ಆದರೆ ಕೂತ್ಕೊಳ್ಳೋಕೆ ಈ ಥರ ಜಗನೂ ಮಾಡಿಟ್ಟಾರ. ನಾ ಅಂಜನಾದ್ರಿ ಬೆಟ್ಟ ಹತ್ತ ಅಂತಾಗ ಟೈಮ್ ಆಗಿತ್ತು 10 ಗಂಟೆ. ನಾ ಪೂರ್ತಿ ಬೆಟ್ಟ ಹತ್ತಿದ್ಮೇಲೆ ಟೈಮ್ ಆಗೈತಿ 10:30. ಒಂದು ಟೈಮ್ ಒಳಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈ ಮೆಟ್ಟನ ಕರೆಕ್ಟ್ 10 ನಿಮಿಷ ಹಚ್ಚಿದ್ರಂತ. ಜೈ ಶ್ರೀರಾಮ್ ಲೆಜೆಂಡ್. ಅಲ್ಲೇ ನೀವು ನೋಡ್ಬೋದು, ಭಕ್ತ ಬೇಡ್ಕೊಂಡು ಅದೇನರ ನೆರವೇರಿದ್ರೆ ಈ ಥರ ಬಂದು ಕುಂಕುಮ ಮತ್ತು ಅರಿಶಿನ ಹಚ್ಚಿ ಹೋಗ್ತಾರೆ. ಇಲ್ಲಿ ಟೋಟಲ್ 575 ಮೆಟ್ಲುಗಳದಾವು. ಭಕ್ತರು ಒಂದೊಂದು ಸಲ ಈ ಮೆಟ್ಲನ್ನ ತಮ್ಮ ಮಣಕಲ್ಲೇ ಹತ್ತಾರೆ. ನಮ್ಮ ಹನುಮಪ್ಪ ಹುಟ್ಟಿದ ಜಾಗ ರೀ ಇದೆ. ಸೊ ಗುಡಿಗೆ ಎಂಟ್ರಿ ಅಲ್ಲಿಂದ ರೀ, ಅಲ್ಲಿಂದ ಒಳಗೆ ಹನುಮಪ್ಪ ಇರೋ ಜಾಗ. ಸೊ ಅಲ್ಲಿ ಕ್ಯಾಮ್ರಾ ಅಲವಿಲ್ಲ. ನಾ ಇದ್ರದ್ದು ಫೋಟೋ ಅಥವಾ ವೀಡಿಯೋಸ್ ಹುಡುಕ್ತೀನಿ ಇಂಟರ್ನೆಟ್ನಾಗ, ಸಿಕ್ಕರೆ ಹಾಕ್ತೀನಿ. ಸೊ ಈ ಕಡೆಯಿಂದ ಎಕ್ಸಿಟ್ ರೀ. ಈಗ ಅಂಜನಾದ್ರಿ ಬಗ್ಗೆ ಹಿಸ್ಟ್ರಿ ಹೇಳ್ತಾನೆ ಕೇಳ್ರಿ. ನಾವು ಅಂಜನಾದ್ರಿ ಬೆಟ್ಟನ ಹನುಮಪ್ಪನ ಜನ್ಮಸ್ಥಳ ಅಂತ ಇದಕ್ಕಂತೀವಂದ್ರೆ ರಾಮಾಯಣದ ಮಹಾಕಾವ್ಯದಲ್ಲಿ ವಾಲ್ಮೀಕಿಯವರು ಇದನ್ನು ಉಲ್ಲೇಖ ಮಾಡ್ಯಾರ. ಇದು ಒಂದು ಪ್ರಸಿದ್ಧ ಹಿಂದೂ ಧಾರ್ಮಿಕ ಹಾಗೂ ಐತಿಹಾಸಿಕ ಸ್ಥಳ ಆಗಿದ್ದು, ಈ ಬೆಟ್ಟನ ರಾಮಾಯಣ ಕಾಲದಲ್ಲಿ ಬರುವಂಥ ವಾನರ ರಾಜ್ಯದ ಕಿಷ್ಕಿಂಧೆಯ ಒಂದು ಭಾಗ ಆಗಿತ್ತು ಅಂತ ಹೇಳ್ತಾರೆ. ಇದೇ ಜಾಗದಲ್ಲಿ ಸುಗ್ರೀವ ಮತ್ತು ವಾಲಿಯವರು ಯುದ್ಧ ಆಡಿದ್ದು ಅಂತ ಹೇಳ್ತಾರೆ. ಇದೇ ಜಾಗದೊಳಗೆ ಶ್ರೀರಾಮ ಮತ್ತು ಹನುಮಪ್ಪ ಭೇಟಿಯಾಗಿದೆ ಅಂತ ಹೇಳ್ತಾರೆ. ಇವನ್ ಮುಂದ್ಗಡೆ ನಂದಿ. ಇಲ್ಲಿರೋದು ತ್ರಿಮೂರ್ತಿಗಳು ಮಹೇಶ್ವರ, ವಿಷ್ಣು ಮತ್ತು ಬ್ರಹ್ಮ. ಈ ಹನುಮಪ್ಪನ ತಾಯಿ ಹೆಸರು ಅಂಜನಿ ದೇವಿ. ಸೊ ಅವರು ಅಪ್ಸರೆ ಆಗಿರ್ತಾರೆ. ಬಟ್ ಒಬ್ಬ ಋಷಿಮುನಿಗಳು ಶಾಪ ಹಾಕಿದ್ದಕ್ಕೆ ವಾನರಾಗಿ ಹುಟ್ಟಿ ಬರ್ತಾರೆ ವಾಪಸ್ ಭೂಮಿ ಮೇಲೆ. ಅದಾದಮೇಲೆ ಇವರೇ ಆಗಿಂದ ವಾನರ ರಾಜ ಆಗಿದ್ದ ಕೇಸರನ ಮದುವೆ ಆಗ್ತಾರೆ. ಇವರಿಬ್ಬರು ಪ್ರೀತಿಯ ಸಂಕೇತ ಹನುಮಪ್ಪ. ಈ ಅಂಜನಾದ್ರಿ ಬೆಟ್ಟಕ್ಕೆ ಅಂಜನಾದ್ರಿ ಅಂತ ಎದಕ್ಕೆ ಹೆಸರು ಬಂತಂದ್ರೆ ಹನುಮಪ್ಪನ ತಾಯಿ ಹೆಸರು ಅಂಜನಿ ದೇವಿ. ಅವರು ಇಲ್ಲಿ ಹನುಮಪ್ಪಗೆ ಜನ್ಮ ಕೊಟ್ಟಿದ್ದಕ್ಕೆ ಈ ಜಾಗನ ಅಂಜನಾದ್ರಿ ಅಂತ ಕರೀತಾರೆ. ಇನ್ನು ಅಂಜನಾದ್ರಿ ಬೆಟ್ಟದ ಮೇಲೆ ನೀವು ನಿಂತು ನೋಡಿದ್ರೆ ಇಲ್ಲಿ ಮಾತುಂಗ ಪರ್ವತ ಮತ್ತು ಋಷ್ಯಮುಖ ಪರ್ವತಗಳು ನೀವು ನೋಡ್ಬೋದು. ಇಲ್ಲಿ ಬೆಳಿಗ್ಗೆ ಸೂರ್ಯೋದಯ ನೋಡೋಕೆ ಭಾಳ ಮಂದಿ ಬರ್ತಾರೆ. ಮತ್ತು ಇಲ್ಲಿ ಬೆಳಿಗ್ಗೆ ನಡೆಯುವಂಥ ಪೂಜೆ ನೋಡೋಕ್ಕೂ ಭಾಳ ಮಂದಿ ಬರ್ತಾರೆ. ಇನ್ನು ಕೆಲವೊಂದಿಷ್ಟು ಮಂದಿ ಸೂರ್ಯಾಸ್ತ ನೋಡೋಕ್ಕೂ ಇಲ್ಲಿ ಬರ್ತಾರೆ. ಇದು ಗುಡಿ ಮುಂದಿರುವಂಥ ದೀಪಸ್ತಂಭ ಬಿಡ್ರಿ. ಅಲ್ಲಿ ಬಾವುಟ ನೋಡ್ರಿ, ಅದು ಕೇಸರಿ ಕಲರ್ ಹೆಂಗಾರ ಅಂತೈತಿ. ಗೂಸ್ ಬಂಪ್ ಹಂಗೆ. ನೀವು ಯಾವ್ದಾರು ಊರು ನೋಡಿರ್ಬೋದು, ರಾಮನ ಗುಡಿ ಇಲ್ಲಂತ ಊರು ಸಿಗ್ಬೋದು ನಿಮ್ಗೆ. ಹನುಮಪ್ಪನ ಗುಡಿ ಇಲ್ಲಂತ ಊರು ಸಿಗೋದೇ ಇಲ್ಲ ನಿಮ್ಗೆ. ಅದು ಎಂಟ್ರಿ ಬಾಗ್ಲಿ ರೀ ಗುಡಿದೆ. ಇಲ್ಲಿ ಒಂದು ತುಳಸಿ ಗಿಡ ಐತೆ ನೋಡ್ರಿ. ತುಳಸಿ ಗಿಡದ ಕೆಳಗಡೆ ರಾಮಾಯಣ ಕಾಲದ ಕೆಲವೊಂದಿಷ್ಟು ಕೆತ್ತನೆಗಳನ್ನು ಬಡಿಸ್ಯಾರ. ನೀವು ಇಲ್ಲಿ ಬಂದ್ರೆ ಅವನ್ನ ಅಬ್ಸರ್ವ್ ಮಾಡಿರಿ. ನಾನಿರೋದೀಗ ಅಂಜನಾದ್ರಿ ಬೆಟ್ಟದ ಮೇಲೆ. ಸೊ ನಿಮಗೊಂದು ತೋರಿಸ್ತಾ ನೋಡ್ರಲ್ಲ, ಅಂಜನಾದ್ರಿ ಬೆಟ್ಟದಿಂದ ನಿಮ್ಗೆ ಹಂಪಿ ಅಲ್ಲಿ ಕಾಣ್ತದಲ್ಲ ಗೋಪುರ, ಅದು ವಿರೂಪಾಕ್ಷ ಸ್ವಾಮಿ ಟೆಂಪಲ್. ಸೊ ನೀವು ಯಾರ್ಯಾರು ಅಂಜನಾದ್ರಿಗೆ ಬರ್ತಿರಲ್ಲ, ಪಿಕ್ಸ್ ಹಂಪಿಗೆ ವಿಸಿಟ್ ಮಾಡಿರಿ. ಇದು ಅಂಜನಾದ್ರಿ ಬೆಟ್ಟದ ಮೇಲಿರುವಂಥ ಹರಕೆ ಮರ. ಇಲ್ಲಿ ಏನಾದ್ರೆ ನೀವು ಬೇಡ್ಕೊಂಡು ಕಟ್ಟಿದ್ರೆ ಅದ್ರ ನೆರವೇರ್ತದೆ ಅನ್ನೋ ನಂಬಿಕೆ ಐತಿ. ಮದುವೆ ಅಂತ ಕೇಳ್ಕೊಂಬಂದ್ರೆ ಬಳಿನ ಕಟ್ತಾರೆ, ಮಗು ಅಂತ ಬೇಡ್ಕೊಂಬಂದ್ರೆ ತೊಟ್ಲನ ಕಟ್ತಾರೆ.
ಮತ್ತು ಅವರ ಬೇಡಿಕೆ ಮೇಲೆ ಸಣ್ಣ ಪುಟ್ಟ ದಾರಗಳನ್ನ ಕಟ್ತಾರೆ. ಇಲ್ಲೇ ಐತೆ ನೋಡ್ರಿ ಹನುಮಪ್ಪನ ವಿಗ್ರಹ. ಸೇಮ್ ಇದೇ ಥರ ಒಳಗೈತ್ರಿ, ಬಟ್ ಅಲ್ಲಿ ಒಳಗೆ ಕ್ಯಾಮ್ರಾ ಅಲಾವಿಲ್ಲ. ಬೆಟ್ಟ ಹತ್ತಕ್ಕೆ ನೋಡ್ರಿ ಇಲ್ಲಿ ಎಷ್ಟು ಮಂದಿ ಬಂದಾರ. ಅಲ್ಲಿ ಕೆಳಗಿಂದ ಬರ ಅಂತಾರೆ ಅವ್ರು ಎಷ್ಟು ಮಂದಿ ಅದಾರ ನೋಡ್ರಿ ಇಲ್ಲಿ. ಮತ್ತು ಇಲ್ಲಿ ಮ್ಯಾಗ ಅದಾರ ಇವ್ರು ಎಷ್ಟು ಮಂದಿ ಅದಾರ ನೋಡ್ರಿ ಇಲ್ಲಿ. ಇಲ್ಲಿ ಎವ್ರಿ ಶನಿವಾರ ಪ್ರಸಾದ ಇರ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಪ್ರಸಾದ ಹಂಚ್ತಾರ. ನೀವು ಅಂಜನಾದ್ರಿ ಬೆಟ್ಟ ಹತ್ತಬೇಕಾದ್ರೆ ನಿಮ್ಮ ಮೇಲ್ಗಡೆ ಸಣ್ಣ ರೂಪ್ ಇರುತ್ತೆ, ಬಿಸಿಲು ಬಡಿಬಾರ್ದು ಅಂತೇಳಿ. ಇದು ಮಳೆಗಾಲದಲ್ಲೂ ಹೆಲ್ಪ್ ಆಗುತ್ತೆ. ಇಲ್ಲೇ ಪಾರ್ಕಿಂಗು ಐತಿ ಅಂಜನಾದ್ರಿ ಬೆಟ್ಟದ್ದು. ಆಮೇಲೆ ಇಲ್ಲೇ ಬಸ್ ಬಿಡ್ತಾರೆ ಸಪ್ರೇಟ್ ಶನಿವಾರಕ್ಕಂತೆ. ಅದು ಸ್ಪೆಷಲ್ ಬಸ್ ಹೊಸಪೇಟೆಯಿಂದ. ಇಲ್ಲಿ ಅರ್ಧ ಜನ ಇಲ್ಲಿರೋ ಸಿಗುವಂಥ ವೈಬ್ಸ್ ಮತ್ತು ವ್ಯೂಗೆ ಬರ್ತಾರೆ. ನೀವು ಅಂಜನಾದ್ರಿಗೆ ಬರ್ತೀರಂದ್ರೆ ಈ ಥರ ಬಟ್ಟೆಗಳಲ್ಲಾವಿಲ್ಲ. ನೀವು ಪೂರ್ತಿ ಫುಲ್ ಟ್ರೆಡಿಷ್ನಲ್ ಬಟ್ಟೆ ಹಾಕೊಂಡ್ಬರ್ಬೇಕು. ಬೇಡ್ಕೊಂಡೆ ಒಂದು ದಾರ ತೊಗೊಂಬಂದ್ರಿ ಗಾಡಿಗೆ ಏನಾಗಲ್ಲ. ನಾ ಅಂಜನಾದ್ರಿ ಒಳಗೆ ಭಾಳ ಅಬ್ಸರ್ವ್ ಮಾಡಿದ್ದೇನು ಗೊತ್ತು, ಕೇಸರಿ ಬಾವುಟ ಭಾಳ ಅದಾವ್ರಿ ಇಲ್ಲಿ. ಮತ್ತು ಈ ಥರ ಪೇಂಟಿಂಗ್ಸ್ ರೀ ಇವನ್ ಯಾರು ಮಾಡ್ಯಾರಲ್ಲ ಮಸ್ತ್ ಮಾಡ್ಯಾರ ನೋಡಕ್ಕೆ ಮಾತ್ರ. ನನಗೆ ಇನ್ನೊಂದು ಸಣ್ಣದು ಅಂಜನಾದ್ರಿ ಒಳಗೆ ಹಿಡಿಸ್ಲದ್ದು ಏನಂದ್ರೆ ಅಲ್ಲಿ ಆಲ್ರೆಡಿ ದಾರ ಐತ್ರಿ, ಬಟ್ ನಮ್ಮ ಮಂದಿ ಈ ಬೆಟ್ಟದ ಮೇಲಿಂದ ಫೋಟೋ ತೊಗೊಂಡು ಹೋದ್ರೆ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ. ಸೊ ಇಲ್ಲಿ ಏನೈತಂದ್ರೆ ಇಲ್ಲಿ ಭಾಳ ಕೇವ್ಸ್ ಅದಾವೆ ರೀ, ಅವು ಭಾಳ ಡೀಪ್ ಅದಾವು, ಅವು ಮುಚ್ಚಿಲ್ಲ ಕರೆಕ್ಟಾಗಿ. ಸೊ ಇವನ್ ಮುಚ್ಚಾಕ ಒಂದು ಏನರ ಪರಿಹಾರ ಮಾಡ್ಬೇಕಂತೇಳಿ ನಾ ಅಂತೇನೆ ಅಂಜನಾದ್ರಿ ಅವ್ರು. ಇಲ್ಲೇ ಫಸ್ಟ್ ಬರ್ದು ಕಳ್ಸಾಡ್ರೆ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ. ಈ ಥರ ಕಸ ಚೆಲ್ಲಿ ಹೋಗ್ತಾರ ಮಂದಿಲ್ಲ. ಒಂದು ಗುಡಿಗಳ ಹಾಳಾಗಿ ಹೊಂಟು. ಅಟ್ಲೀಸ್ಟ್ ಸ್ವಲ್ಪ ಕ್ಲೀನ್ ಇಡಕ್ಕೆ ಟ್ರೈ ಮಾಡಿರಿ. ಬಟ್ ನಾವು ಮೇಲೆ ನೋಡಿದ್ವಿ ಎಷ್ಟು ಹೊಲಸು ಮಾಡ್ರಿ ಅಂದ್ರೆ ನಮ್ಮ ಮಂದಿ ಛೇ. ಅಂಜನಾದ್ರಿ ಬೆಟ್ಟ ನೋಡಿ ಬಂದ್ಮೇಲೆ ನನಗೆ ಏನು ಅನ್ಸ ಅಂತಂದ್ರೆ ಈ ಬೆಟ್ಟ ಹತ್ತಬೇಕಾದ್ರೆ ಸಣ್ಣ ಸಣ್ಣ ಮಕ್ಕಳು ಇದ್ದರೆ, ಪೂರ್ತಿ ವಯಸ್ಸಾದವರು ಇದ್ದರೆ, ಒಂದು ವಯಸ್ಸಿನವರು ಇದ್ದರೆ, ಹೆಂಗೆ ವಯಸ್ಸಿನ ಹುಡುಗರು. ಸೊ ಅಂದರೆ ತಿಳ್ಕೊರಿ ನೀವು, ಎಲ್ಲ ದೇವ್ರಿಗೂ ಹೇಟ್ರಸ್ ಇರ್ಬೋದು. ಹೇಟ್ರಸ್ ಇಲ್ಲಂತ ಒಬ್ಬ ದೇವ್ರು ಅಂದರೆ ಹಣವಪ್ಪನೇ. ಟೈಮ್ 12 ಗಂಟೆಗೆ ನಮ್ಮೀಗ ಅಂಜನಾದ್ರಿ ಟೂರ್ ಮುಗೀತೆ. ಅಂಜನಾದ್ರಿ ಬೆಟ್ಟ ನೋಡ್ಕೊಂಡು ನಾವೀಗ ಸೀರೆ ಎಲ್ಲಿ ಹೊಂಟೇವೆ ಅಂದರೆ ಹಂಪಿ 2ನೇ ದಿನ. ಹೋಗಿಂತ ಮೊದಲ ಒಂದು ಮಾತ್ರೆ ನಾನೊಂದು ದಿನ ಯಾಕೆ ಕೇಳಿದೆ, ನಾನೊಂದು ವಿಡಿಯೋ ಮಾಡೀನಿ, ಎಡಿಟ್ ಮಾಡೀನಿ, ಇದನ್ನು ನಾನು ಅಪ್ಲೋಡ್ ಮಾಡಲೇಬೇಡ ಯೂಟ್ಯೂಬ್ಗೆ ಅಂತೇಳಿ ಕೇಳಿದೆ. ಒಂದು ಮಾತು ಹೇಳ್ತೀರಿ, ಕುಂತು ಯೋಚನೆ ಮಾಡಿದ್ರೆ ಹೆದರಿ ಕೊಡ್ತತಿ, ಆದರೆ ಎದ್ದು ಕೆಲಸ ಮಾಡಿದ್ರೆ ಹೊಸ ದಾರಿ ಸಿಗ್ತತಿ. ಸೊ ಹರಿ ನೀರಿಗಿರೋ ವ್ಯಾಲ್ಯೂ ನಿಂತು ನೀರಿಗಿರೋದಿಲ್ಲ. ಸೊ ಅದಾದಮೇಲೆ ನಾನು ನನ್ನ ಫಸ್ಟ್ ವೀಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೆ. ಸೊ ನಿಮಗೇನು ಅನಿಸುತ್ತೋ ಅದನ್ನು ಯಾಕೆ ಕೇಳಿರಿ. ಆಮೇಲೆ ನಿಮ್ಮ ಜೀವನದ 2ನೇ ಅಧ್ಯಾಯನ ಸ್ಟಾರ್ಟ್ ಮಾಡಿರಿ.